ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಿ ವಿಲೇಜ್ ಲಾಗ್ಸ್. ನೇಚರ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ? ಅದರಲ್ಲೂ ನೇಚರ್ ಅನ್ನೋದೇ ಒಂಥರ ಪಾಸಿಟಿವ್ ವೈಬ್. ಹಾಗೆ ಎಷ್ಟೇ ಪ್ರಾಬ್ಲಮ್ ಬೇಜಾರಿದ್ರೂ ಕೆಲವೊಂದು ಟೈಮ್ ನೇಚರ್ ಅನ್ನೋದು ಎಲ್ಲದಕ್ಕೂ ಮೆಡಿಸನ್ ಆಗಿಬಿಡುತ್ತೆ. ಬಿಕಾಸ್ ಇಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ, ಪ್ರಕೃತಿ ದೇವ್ರ ವರ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ನಮ್ಮನೆ ಸುತ್ತಮುತ್ತ ಬ್ಯೂಟಿಫುಲ್ ಆಗಿರುವಂಥ ಪ್ಲ್ಯಾಂಟ್ಸ್ ಹಾಗೆ ಫ್ಲವರ್ಸ್ನ ತೋರಿಸೋಣ ಅಂತ ಬಂದಿದ್ದೀನಿ. ನನಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬಾ ಇಷ್ಟ. ಸಮಯ ಸಿಕ್ಕಾಗಲ್ಲ, ಇದಕ್ಕೋಸ್ಕರ ಸಮಯ ಮಾಡಿಕೊಂಡು ಅವುಗಳ ಜೊತೆ ಕೇರ್ ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ಪ್ಲ್ಯಾಂಟ್ಸ್ ಬೆಳೆಸೋದು ಅಂದರೆ ಕೇವಲ ಹವ್ಯಾಸ ಅಲ್ಲ, ಸ್ಟ್ರೆಸ್ ರಿಲೀಫ್ ಕೂಡ ಆಗುತ್ತೆ. ಫಸ್ಟ್ ಒನ್ ಯೆಲ್ಲೋ ಕಲರ್ ದಾಸವಾಳ ತುಂಬ ಚೆನ್ನಾಗಿದೆ. ಹಾಗೆ ಈ ದಾಸವಾಳ ಹಾಕಿ 1 ಮಂತ್ ಆಗಿದೆ. ಡೈಲಿ ಒಂದು ಹೂವು ಆದರೂ ಇದ್ದೇ ಇರುತ್ತೆ. ಹಾಗೆ ನಾನು ಏನೇ ಮಿಸ್ ಮಾಡಿದ್ರು ಡೈಲಿ 1 ಟೈಮ್ ಬಂದು ಗಿಡಗಳನ್ನ ನೋಡಿ ವಾಟರ್ ಹಾಕ್ತೀನಿ. ಅದರಲ್ಲೂ ದಾಸವಾಳ ಮೇಂಟೈನ್ ಮಾಡೋದು ತುಂಬ ಈಸಿ ಅಂತ ಹೇಳ್ತಾರೆ, ಬಟ್ ಹುಳಗಳು ಬೇಗ ಆಗ್ತವೆ, ನೋಡ್ಕೊಳ್ತಾ ಇರಬೇಕು. ದಾಸವಾಳ ಗಿಡಕ್ಕೆ ಹಾಗೆ ಎಲ್ಲ ಗಿಡಕ್ಕೆ ಜಸ್ಟ್ ನೀರು ಹಾಕಿದರೆ ಸಾಕಾಗಲ್ಲ. ನಮಗೆ ಹೇಗೆಲ್ಲ ಪ್ರೋಟೀನ್ ಬೇಕೋ ಹಾಗೆ ಗಿಡಗಳಿಗೂ ಬೇಕು. ಬಟ್ ರಾಸಾಯನಿಕ ಗೊಬ್ಬರ ಕೆಮಿಕಲ್ನ ಬೈ ಮಾಡ್ದೇ ಗಿಡಗಳನ್ನ ಚೆನ್ನಾಗಿ ಬೆಳೆಸ್ಬೋದು. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಬಾಳೆಹಣ್ಣು ತಗೊಂಡು ಬರ್ತಾರೆ. ಬಾಳೆಹಣ್ಣಿನಲ್ಲಿ ತುಂಬಾ ಪೊಟ್ಯಾಷಿಯಮ್ ಇರುತ್ತೆ, ಹಾಗೆ ಕ್ಯಾಲ್ಶಿಯಂ ಕೂಡ ಇರುತ್ತೆ. ಬಾಳೆಹಣ್ಣಿನ ಸಿಪ್ಪೆನ 15 ದಿನ ವಾಟರ್ನಲ್ಲಿ ನೆನೆಸಿ ಮುಚ್ಚಿ ಇಡಬೇಕು. ಹಾಗೆ ನೆಕ್ಸ್ಟ್ 15 ದಿನ ಆದಮೇಲೆ ಬಾಳೆಹಣ್ಣಿನ ನೀರಿಗೆ ಇನ್ನಷ್ಟು ನೀರನ್ನ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕಿದ್ರಾಯ್ತು. ಸೂಪರ್ ಗ್ರೋತಿಂಗ್ ಆಗುತ್ತೆ. ನಮ್ಮನೆಯ ದಾಸವಾಳಗಳು ಕೂಡ ತುಂಬಾ ಹಾಳಾಗಿಬಿಟ್ಟಿದ್ದಾವೆ. ಯಾಕೆ ಅಂತ ಹೇಳಿದ್ರೆ, ಗಿಡಗಳಿಗೆ ಬಿಸಿಲು ಹೇಗೆ ಬೇಕೋ ಹಾಗೆ ನೀರು ಕೂಡ ಅಷ್ಟೇ ಬೇಕು. ಯಾವುದಾದ್ರೂ ಕೂಡ ಒಂದು ಜಾಸ್ತಿ ಆದರೆ ಗಿಡಗಳು ಈ ರೀತಿಯಾಗಿ ಹಾಳಾಗ್ತವೆ. ನಾನು ಗಿಡಗಳು ಬೇರೆಲ್ಲ ಕೊಳ್ತೋಗಿತ್ತು, ಸೊ ಹಾಗಾಗಿ ಅದ್ರ ಕಡ್ಡಿನ ಕಟ್ ಮಾಡಿ ಒಂದು ಪಾಟ್ಗೆ ಹಾಕಿದ್ದೀನಿ. ಆಲ್ರೆಡಿ ಈಗ ಚಿಗುರು ಕೂಡ ಸ್ಟಾರ್ಟ್ ಆಗಿದೆ. ಹಾಗೆ ಸ್ವಲ್ಪ ಜಾಸ್ತಿ ಚಿಗುರು ಬಂದಾದಮೇಲೆ ಪಾಟ್ ಸಮೇತ ನೆಲಕ್ಕೆ ಹಾಕಿದ್ರೆ ಸಾಕು, ತುಂಬಾ ನೀಟಾಗಿ ಗ್ರೋ ಆಗ್ತವೆ. ನಾನೀಗ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಗಿಡಗಳನ್ನ ಕಟ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಈಗಾಗಲೇ ಹೂ ಬಿಟ್ಟಿರುವಂಥ ಕಾಂಡ ಅಷ್ಟೊಂದು ಹೆಲ್ತಿಯಾಗಿರೋದಿಲ್ಲ. ಹಾಗೆ ಹೂ ಬಿಟ್ಟಿರುವಂಥ ಕಾಂಡಗಳನ್ನ ನಾವು ಆಗಾಗ ಕಟ್ ಮಾಡಿ ಹಾಕೋದ್ರಿಂದ ಗಿಡಗಳು ಕೂಡ ನೀಟಾಗಿ ಗ್ರೋ ಆಗ್ತವೆ, ಹೆಲ್ತಿಯಾಗಿ ಗ್ರೋ ಆಗ್ತವೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಒಣಗಿರೋ ಕಡ್ಡಿಗಳನ್ನ ಬಿಟ್ಕೊಂಡ್ರೆ ನಮಗೆ ನೀಟಾಗಿ ಚಿಗುರು ಅನ್ನೋದು ಬರೋದಿಲ್ಲ. ಹಾಗೆ ಗಿಡಗಳನ್ನ ಕಟ್ಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಇದು ತುಂಬ ಜಾಸ್ತಿ ದೊಡ್ಡದಾಗಿರುವಂಥ ಗಿಡಗಳನ್ನ ಮಳೆಗಾಲದಲ್ಲಿ ನಾವು ಕಟ್ಟರಿಂದ ಕಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಕಟ್ಟಿಂಗ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನೀಟಾಗಿ ಹೊಸ್ದಾಗಿ ಚಿಗುರು ಬೇಕು ಅಂತ ಹೇಳಿದ್ರೆ ಕಟ್ಟಿಂಗ್ ಅನ್ನೋದು ಫಿನಿಶಿಂಗಲ್ಲಿ ಇರಬೇಕು. ಯಾವುದೇ ರೀತಿಯ ಹೇಗೇಗೋ ಕಟ್ ಮಾಡಿದ್ರೆ ಚಿಗುರು ಬರೋದಿಲ್ಲ. ಹಾಗೆ ಗಿಡಗಳಲ್ಲಿ ಎಲೆಗಳನ್ನ ಏನಾದರೂ ಹುಳಗಳು ತಿಂತಾ ಇದ್ದಾವಂತ ನೀವು ಆಗಾಗ ಅಬ್ಸರ್ವ್ ಮಾಡ್ಕೋತಾ ಇರಬೇಕು. ಹಾಗೆ ನಿಮಗೇನಾದರೂ ಗಿಡನ ಹುಳಗಳು ತಿಂತಾ ಇದ್ದಾವೆ ಅಂತ ನಿಮಗೇನಾದರೂ ಅನಿಸಿದ್ರೆ ಈ ಟಿಪ್ನ ಫಾಲೋ ಮಾಡಿ, ತುಂಬ ಒಳ್ಳೆಯ ರಿಸಲ್ಟ್ ಅಂತಲೇ ಹೇಳ್ಬೋದು. ಹಾಗೆ ಇದಂತೂ ಯಾವುದೇ ರೀತಿಯ ಕೆಮಿಕಲ್ ಅಂತೂ ಅಲ್ಲ. ನೀವು ಕೂಡ ಅಷ್ಟೇ ಪ್ಲ್ಯಾಂಟ್ಸ್ಗಳಿಗೆ ಕೆಮಿಕಲ್ ಸ್ಪ್ರೇನ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ನಾವಿಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಜಸ್ಟ್ 1 ಲೀಟರ್ ವಾಟರ್ಗೆ 10 ml ಆಗುವಷ್ಟು ಬೇವಿನ ಎಣ್ಣೆನ ಹಾಗೆ ಬೇಬಿ ಶಾಂಪು ಹಾಕಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದರೆ ಆಯಿತು. ಬೇಗ ಹುಳಗಳು ಸತ್ತೋಗಿ ಗಿಡ ತುಂಬಾ ಚೆನ್ನಾಗಿ ಗ್ರೋತ್ ಆಗಿ ಶೈನಿಂಗ್ ಆಗಿ ಬರುತ್ತೆ. ಹಾಗೆ ಯಾಕೆ ಬೇಬಿ ಶಾಂಪೂನೇ ನಾವು ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಬೇವಿನ ಎಣ್ಣೆ ನೀರಿನ ಜೊತೆ ಮಿಕ್ಸ್ ಆಗಲಿ ಅಂತ. ಬೇರೆ ಡಿಟರ್ಜೆಂಟ್ನ ಬಳಸಬಾರ್ದು. ಯಾಕಂತ ಹೇಳಿದ್ರೆ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಬೇಬಿ ಶಾಂಪೂ ಹಾಕೋದ್ರಿಂದ ಅದು ಸ್ವಲ್ಪ ಅದರಲ್ಲಿ ಪವರ್ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅದಕ್ಕೆ ನಾವು ಅದನ್ನು ಯೂಸ್ ಮಾಡಿ ಜಸ್ಟ್ ಮಿಕ್ಸ್ ಆಗೋದಕ್ಕೆ ಹಾಕ್ಕೊಳ್ಬೇಕು. ನಮಗೆ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಾಣಿಸೋದು ಬೆಡ್ತಾವ್ರೆ ಗಿಡ. ಈ ಗಿಡ ಅಂತೂ ನಮಗೆ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಹೂಗಳನ್ನ ಕೊಡ್ತದೆ. ಹಾಗೆ ನಮಗೆ ವರಮಹಾಲಕ್ಷ್ಮಿ ಹಾಗೆ ಗೌರಿ ಹಬ್ಬದವರೆಗೂ ಕೂಡ ಬೆಡ್ತಾವ್ರೆ ಗಿಡದಲ್ಲಿ ಯಾವಾಗಲೂ ಸದಾ ಹೂವು ಇರುತ್ತೆ. ಹಾಗೆ ನೆಕ್ಸ್ಟ್ ಅದರಲ್ಲಿ ಯಾವುದೇ ರೀತಿಯ ಫ್ಲವರ್ ಅನ್ನೋದು ಇರೋದಿಲ್ಲ. ಅದರಲ್ಲಿರುವಂಥ ಗೆಡ್ಡೆಗಳು ಹಾಗೆ ಬಿಟ್ಟಿದ್ರೆ ನೆಕ್ಸ್ಟ್ ಮಳೆಗಾಲಕ್ಕೆ ತಾನಾಗಿ ಚಿಗುರಾಗಿ ಈ ರೀತಿ ಗಿಡಗಳಾಗ್ತವೆ. ನಮ್ಮನೆ ಹತ್ರ ತುಂಬ ವೆರೈಟೀಸ್ ರೋಸ್ ಗಿಡಗಳಿವೆ. ರೋಸ್ ಗಿಡ ಇಲ್ಲ ಅಂದರೆ ನನ್ನ ಪ್ರಕಾರ ಗಾರ್ಡನಿಂಗ್ ಅನ್ನೋದು ಕಂಪ್ಲೀಟೇ ಆಗಲ್ಲ ಅನಿಸುತ್ತೆ. ನಮ್ಮನೆ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಫ್ಲವರ್ಸ್ ಬಂದಿದ್ದಾವೆ ಅಲ್ವಾ? ಇದೇ ಥರ ಬೇಸಿಗೆಯಲ್ಲೂ ಕೂಡ ಹೂ ಬಿಡ್ತಾ ಇದ್ವು. ಯಾಕಪ್ಪ ಅಂದರೆ ನಾನು ಮನೇಲಿ ತರಕಾರಿ ಸಿಪ್ಪೆ, ಹಣ್ಣುಗಳ ಸಿಪ್ಪೆ ಆಗಿರ್ಬೋದು ಎಲ್ಲನೂ ಕೂಡ ಮಿಕ್ಸ್ ಮಾಡಿ ವರ್ಮಿ ಕಂಪೋಸ್ಟ್ನ ಮಾಡ್ಕೋತಾ ಇದ್ದೆ. ವರ್ಮಿ ಕಂಪೋಸ್ಟ್ ಮಾಡೋದು ತುಂಬಾ ಈಸಿ. ಯಾವುದಾದ್ರೂ ಏರ್ ಟೈಟ್ ಇರುವಂಥ ಒಂದು ಬಕೆಟ್ ಆಗಿರ್ಬೋದು, ಚಿಕ್ಕ ಡ್ರಮ್ ಆಗಿರ್ಬೋದು, ಅದನ್ನು ನಾವು ತಗೊಂಡು ನಾವು ಡೈಲಿ ವೇಸ್ಟ್ ಆಗುವಂಥ ತರಕಾರಿ ಸಿಪ್ಪೆ ಆಗಿರ್ಬೋದು, ಹಣ್ಣಿನ ಸಿಪ್ಪೆ ಆಗಿರ್ಬೋದು ಎಲ್ಲನೂ ಕೂಡ ಅದರಲ್ಲಿ ಸ್ಟೋರ್ ಮಾಡ್ತಾ ಬರಬೇಕು. ಹಾಗಾಗಿ ಅದರಲ್ಲಿ ಒಣಗಿರುವಂಥ ಎಲೆಗಳು ಅಥವಾ
ಪೇಪರ್ ಆಗಿರ್ಬೋದು, ಜಸ್ಟ್ ಪ್ಲಾಸ್ಟಿಕ್ ಅಲ್ಲ ಪೇಪರ್ನ ಯೂಸ್ ಮಾಡಬೇಕು. ಹಾಗೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಮಣ್ಣು ಆಗಿರ್ಬೋದು, ಒಣಗಿರುವಂಥ ಗೋಮೂತ್ರ ಇದೆಲ್ಲವನ್ನು ಕೂಡ ನಾವಿಲ್ಲಿ ಸೇರಿಸ್ತಾ ಬಂದರೆ ಅದರಲ್ಲಿ ವರ್ಮಿ ಕಾಂಪೋಸ್ಟ್ ಅನ್ನೋದು ತಾನಾಗೇ ರೆಡಿ ಆಗುತ್ತೆ. ಇದನ್ನು ನಾವು 15 ದಿನಕ್ಕೊಮ್ಮೆ ಹಾಕ್ತಾ ಬಂದರೆ ಗಿಡದಲ್ಲಿ ಸದಾ ಕಾಲ ಹೂವಿರುತ್ತೆ. ಬೇಸಿಗೆಯಲ್ಲೂ ಕೂಡ ನಮಗೆ ಇದೇ ರೀತಿ ಹೂವು ಸಿಗುತ್ತೆ. ಯಾಕಂತ ಹೇಳಿದ್ರೆ ಗಿಡಕ್ಕೆ ನೀರು ಅನ್ನೋದು ಸಾಕಾಗೋದಿಲ್ಲ. ಆಗಾಗ ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥ ವರ್ಮಿ ಕಾಂಪೋಸ್ಟನ್ನು ಹಾಕೋದ್ರಿಂದ ಗಿಡಗಳಲ್ಲಿ ಈ ರೀತಿಯಾಗಿ ಚಿಗುರು ಕೂಡ ಬರುತ್ತೆ, ಸದಾಕಾಲ ಹೂವು ಇರುತ್ತೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಪ್ಲ್ಯಾಂಟ್ಸ್ ಮನೆಯ ಬ್ಯೂಟಿ ಜಾಸ್ತಿ ಮಾಡೋದಷ್ಟೇ ಅಲ್ಲ, ಫ್ರೆಶ್ ಏರ್ ಕೂಡ, ಹಾಗೆ ಪಾಸಿಟಿವ್ ವೈಬ್ ಇರುತ್ತೆ. ಸ್ಪೇಸ್ ಇದ್ದರೆ ಇಲ್ಲ ಅಂದರೂ ಕೂಡ ಪಾಟಲ್ಲಾದರೂ ಪ್ಲ್ಯಾಂಟ್ಸ್ನ ಬೆಳಿಬೇಕು. ಮೈ ಪರ್ಸ್ನಲ್ ಒಪಿನಿಯನ್ ಇದು. ನನ್ನ ಒಂದು ಚಾನಲ್ನಲ್ಲಿ ಇಂತಹ ನೇಚರ್ ವಿಡಿಯೋಸ್ ಹಾಗೆ ಲಾಗ್ಸ್ ಆಗಿರ್ಬೋದು, ಗಾರ್ಡನ್ ಬಗ್ಗೆ ಟಿಪ್ಸ್ಗಳು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗೆ ಮೀಶೋ ಪ್ರಾಡಕ್ಟ್ ರಿವ್ಯೂ ಅನ್ಬಾಕ್ಸಿಂಗ್ ವೀಡಿಯೋಸ್ನ ಕೂಡ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮೀಶೋನಲ್ಲಿ ಸಿಗುವಂಥ ಯೂಸ್ಫುಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಹೋಮ್ ಡೆಕೋರ್ ಐಟಮ್ಸು, ಕಿಚನ್ ಐಟಮ್ಸು, ಜ್ಯುವೆಲರಿ, ಸ್ಯಾರೀಸ್ ಇಂತಹ ಪ್ರಾಡಕ್ಟ್ ಬಗ್ಗೆ ಆನೆಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಲೋ ಪ್ರೈಸ್ನಲ್ಲಿ ಶಾಪಿಂಗ್ ಮಾಡೋರಿಗಂತೂ ಹೊಸ ಪ್ರಾಡಕ್ಟ್ ನೋಡೋರಿಗೆ ನನ್ನ ಚಾನಲ್ ಹೆಲ್ಪ್ ಆಗ್ಬೋದು. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಅಫಿಲಿಯೇಟ್ ಮಾರ್ಕೆಟ್ನ ಹೇಗೆ ನಾವು ಪೇ ಮಾಡ್ದೇ ಹೇಗೆ ಪ್ರಾಡಕ್ಟ್ನ ಬೈ ಮಾಡ್ಬೋದು ಅಂತ ಹೇಳಿ ಒಂದು ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋದ ಐಕಾರ್ಡ್ನಲ್ಲಿ ನಾನು ಹಾಕಿರ್ತೀನಿ, ಒಂದ್ಸಲ ಹೋಗಿ ಚೆಕ್ ಮಾಡಿ. ನಾನು ಪ್ಲ್ಯಾಂಟ್ಸ್ಗೆ ಕೆಮಿಕಲ್ ಫರ್ಟಿಲೈಸರ್ಗಿಂತ ಆರ್ಗಾನಿಕ್ ಫರ್ಟಿಲೈಸರ್ನೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಕೂಡ ಅಷ್ಟೇ ಯಾವಾಗಲೂ ಗಿಡಗಳಿಗೆ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಆರ್ಗಾನಿಕ್ ಫರ್ಟಿಲೈಸರ್ನೇ ಯೂಸ್ ಮಾಡಿ. ನಮ್ಮ ಮನೆಯಲ್ಲಿರುವಂಥ ಹೋಮ್ ರೆಮಿಡಿಯಲ್ಲೇ ನಮ್ಮ ಗಿಡಗಳ ಗ್ರೋತು ಕೂಡ ಹೆಚ್ಚಾಗುತ್ತೆ. ಹಾಗೆ ನೀವು ಕೂಡ ರೋಸ್ ಪ್ಲ್ಯಾಂಟ್ ಹಾಕಿದರೆ ಗಾರ್ಡನ್ ಕಂಪ್ಲೀಟ್ ಲುಕ್ ಆಗುತ್ತೆ ಅಂತ ಅನಿಸುತ್ತೆ. ಹಾಗೆ ಗಿಡಗಳಲ್ಲಿ ಆಗಾಗ ಒಣಗಿರೋ ಕೊಂಬೆಗಳನ್ನು ಕಟ್ ಮಾಡಿ ಹಾಕಿ. ಯಾಕಂತ ಹೇಳಿದ್ರೆ ಹೊಸ ಚಿಗುರು ಗ್ರೋತ್ ಆಗೋದು, ಒಣಗಿರೋ ಕಡ್ಡಿಗಳಿದ್ದರೆ ಆಗೋದಿಲ್ಲ. ಇದು ನೀವು ನೋಡ್ತಾ ಇದ್ದೀರಲ್ವ, ಇದೊಂದು ಡಿಫ್ರೆಂಟ್ ಆಗಿರುವಂಥ ಹೂವು. ಇದು ದೊಡ್ಡದಾಗಿತ್ತು, ಸೊ ಅದನ್ನು ಕಟ್ ಮಾಡಿ ಹಾಕಿದೆ. ಇದು ಚಿಕ್ಕ ಚಿಕ್ಕ ಚಿಗುರುಗಳು. ನಿತ್ಯ ಪುಷ್ಪದ ಗಿಡಗಳು ಎಷ್ಟೊಂದಾಗಿದ್ದಾವೆ ಅಲ್ವಾ. ಈಗ ಮಳೆ ಆಗಿರೋದ್ರಿಂದ ಗಿಡಗಳಿಂದ ಬಿದ್ದಿರುವಂಥ ಬೀಜದಿಂದ ಅದು ನಿತ್ಯ ಪುಷ್ಪದ ಮರಿ ಗಿಡಗಳು ಅಷ್ಟೊಂದಾಗಿದ್ದಾವೆ. ಹಾಗೆ ನಮ್ಮ ಮನೆಯ ಗಾರ್ಡನ್ ಏರಿಯಾನ ಹೇಗೆಲ್ಲ ಡೆಕೋರೇಟಿವ್ ಮಾಡ್ಕೊಳ್ಬೋದು, ನಾನಿಲ್ಲಿ ಕಲ್ಲುಗಳಿಗೆ ಪೇಂಟ್ನ ಹಾಕಿ ಎಷ್ಟು ನೀಟಾಗಿ ಡೆಕೋರೇಟಿವ್ ಆಗಿ ಇಟ್ಟಿದ್ದೀನಲ್ವ. ನೀವು ಕೂಡ ಅಷ್ಟೇ ಇರುವಂತಹ ಐಟಮ್ಸ್ನಲ್ಲೇ ನಮ್ಮನೆ ಸುತ್ತಮುತ್ತ ನಾವು ಡೆಕೋರೇಟಿವ್ ಆಗಿ ಇಟ್ಕೊಳ್ಬೋದು. ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಚಿಕ್ಕ ಪುಟ್ಟ ಫಂಕ್ಷನ್ಗಳಲ್ಲಿ ರಿಟರ್ನ್ ಗಿಫ್ಟಾಗಿ ಈ ರೀತಿಯಾಗಿ ಪ್ಲ್ಯಾಂಟ್ಸ್ ಆಗಿರ್ಬೋದು, ಫ್ಲವರ್ಸ್ ಗಿಡಗಳನ್ನ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತ. ಯಾಕಂತ ಹೇಳಿದ್ರೆ ಆ ಗಿಡಗಳನ್ನ ನಾವು ಕೇರ್ ಮಾಡ್ತೀವಿ. ಹಾಗೆ ಸದಾ ಆ ಗಿಡಗಳನ್ನ ನೋಡ್ತಿದ್ದಾಗ ಈ ಫಂಕ್ಷನ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ನ ನೆನಪಾಗಿರ್ಬೋದು, ಫ್ಯಾಮಿಲಿ ಬಾಂಡಿಂಗ್ ಆಗಿರ್ಬೋದು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಯಾವಾಗಲೂ ನಾನು ಗಿಡಗಳಿಗೇ ತುಂಬಾ ಆದ್ಯತೆ ಅಂತಲೇ ಹೇಳ್ಬೋದು. ಈ ಗಿಡಗಳ ಜೊತೆ ನಾವು ಅಟ್ಯಾಚ್ ಆಗಿರೋದ್ರಿಂದ ಯಾವತ್ತೂ ಅಷ್ಟೇ ಒಂಟಿ ಅನ್ನೋ ಫೀಲೇ ಆಗೋದಿಲ್ಲ. ಯಾವಾಗಲೂ ಅಷ್ಟೇ ಮನೆ ಸುತ್ತಮುತ್ತ ಈ ರೀತಿ ಗಿಡಗಳನ್ನ ನಾವು ಹಾರ್ವೆಸ್ಟ್ ಮಾಡ್ತಾ ಇದ್ದರೆ ಏನೋ ಒಂಥರ ಗುಡ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಹಾಗೆ ಇಷ್ಟೆಲ್ಲ ಜಾಗ ಇದೆ, ಬರೀ ಹೂವಿನ ಗಿಡಗಳನ್ನ ಬೆಳೆದ್ರೆ ಸಾಕಾಗುತ್ತಾ? ಇಲ್ಲ ಅಲ್ವಾ. ಸ್ವಲ್ಪ ಮಟ್ಟಿಗೆ ತರಕಾರಿ ಗಿಡಗಳನ್ನ ಕೂಡ ನಾವು ಬೆಳೆಯೋಣ. ನಾನು ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ರೀತಿಯ ತರಕಾರಿ ಗಿಡಗಳನ್ನ ಹೇಗೆಲ್ಲ ನಾನು ಬೆಳೆದಿದ್ದೀನಿ ಅಂತ ತೋರಿಸ್ಕೊತೀನಿ. ಬಟ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನೆಕ್ಸ್ಟ್ ಬರುವಂಥ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನ್ನ ಈಗಾಗಲೇ ಆಲ್ರೆಡಿ ತರಕಾರಿ ಬೀಜಗಳನ್ನ ಇಲ್ಲಿ ಹಾಕಿದ್ದೀನಿ. ಅವು ಗ್ರೋ ಆದಮೇಲೆ ಇಲ್ಲಿ ಹಾರ್ವೆಸ್ಟ್ನ ಮಾಡಬೇಕು. ಇಲ್ಲಿ ಎಲ್ಲ ರೀತಿಯ ತರಕಾರಿ ಬೀಜಗಳನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ. ಅವು ಚಿಗುರು ಬಂದು ಸ್ವಲ್ಪ ಮಟ್ಟಿಗೆ ಹಾಕುವಷ್ಟು ಗಿಡ ಆದರೆ ಸಾಕು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದೆಲ್ಲ ಕೂಡ ಗುಲಾಬಿ ಗಿಡಗಳಲ್ಲಿ ಹೆಲ್ತಿಯಾಗಿರುವಂಥ ಕಾಂಡಗಳನ್ನ ತೆಗೆದು ನಾನಿಲ್ಲಿ ಪಾಟ್ಗೆ ಹಾಕಿದ್ದೀನಿ. ನಾನಿಲ್ಲಿ ಕಟ್ ಮಾಡಿರುವಂಥ ಗುಲಾಬಿ ಕಡ್ಡಿಗಳ ಕಾಂಡನ ಹಾಕಿದ್ದೀನಿ. ನೋಡ್ತಾ ಇದ್ದೀರಲ್ವ, ಇದು ಆಲ್ರೆಡಿ ಗ್ರೋ ಆಗ್ತಾ ಇದ್ದಾವೆ. ಬಟ್ ನಾವಿಲ್ಲಿ ಪಾಟಿಂಗ್ನ ಮಾಡಬೇಕಾದ್ರೆ ವರ್ಮಿ ಕಾಂಪೋಸ್ಟ್ ಅನ್ನೋದನ್ನ ಹಾಕಲೇಬೇಕು. ಯಾಕಂತ ಹೇಳಿದ್ರೆ ನಾವು ಗಿಡಗಳನ್ನ ಡೈರೆಕ್ಟಾಗಿ ನೆಲಕ್ಕೆ ಹಾಕಿದಾಗ ಮಣ್ಣು ಸಾಕಾಗುತ್ತೆ. ಬಟ್ ಇಲ್ಲಿ ಪಾಟಿಂಗಲ್ಲಿ ನಾವು ಮಾಡೋದಾದ್ರೆ ವರ್ಮಿ ಕಾಂಪೋಸ್ಟ್ ಅನ್ನೋದು ಬೇಕು. ಯಾಕಂತ ಹೇಳಿದ್ರೆ ಇದು ಹೊಸದಾಗಿ ಗ್ರೋತ್ ಆಗುವಂಥ ಕಾಂಡಗಳಾಗಿರ್ತವೆ. ಹಾಗೆ ನಮ್ಮನೆಯ ಸುತ್ತಮುತ್ತ ಇರುವ ಕೆಲವು ಪ್ಲ್ಯಾಂಟ್ಸ್ ಆ್ಯಂಡ್ ಫ್ಲವರ್ಸ್ ನಿಮಗೆ ತೋರಿಸಿದ್ದೀನಿ. ನಿಮಗೆ ಯಾವ ಫ್ಲವರ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನಿಮಗೇನಾದರೂ ಗಾರ್ಡನಿಂಗ್ ಬಗ್ಗೆ ಟಿಪ್ಸ್ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನಮ್ಮನೆಯ ಸುತ್ತಮುತ್ತ ಇರುವ ಸುಂದರ ಗಿಡಗಳ ಪರಿಚಯ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೂ ಕೂಡ ಗಿಡಗಳನ್ನ ಬೆಳೆಸೋ ಹಾಬಿ ಇದ್ದರೆ ತಿಳಿಸಿ.
ಹಾಗೆ ನಾನಿನ್ನೂ ಗ್ರೋಯಿಂಗ್ ಕ್ರಿಯೇಟರ್ ಆಗಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.